Today discussion about electroconvulsive therapy and neurology and neurosurgery. The electroconvulsive therapy has been demonstrated to be an effective and safe treatment for many psychiatric disorders. ಈ ಎಲೆಕ್ಟ್ರೋಕನ್ವಲ್ಸಿವ್ ಥೆರಪಿ ಅಂತಕ್ಕಂಥದ್ದು ಇದು ಒಂದು ಉತ್ತಮವಾದಂಥ ಮತ್ತು ಪರಿಣಾಮಕಾರಿಯಾದಂಥ ಒಂದು ಟ್ರೀಟ್ಮೆಂಟ್ ಚಿಕಿತ್ಸೆ ಆಗಿದೆ. ಇದು ಮೆನಿ ಸೈಕ್ಯಾಟ್ರಿಕ್ ಅದನ್ನು ಹೆಚ್ಚಾಗಿ ಸೈಕ್ಯಾಟ್ರಿಕ್ ಡಿಸಾರ್ಡರ್ಸಲ್ಲಿ ಬಳಸ್ತಾ ಹೋಗ್ತಾರೆ. ಎಲೆಕ್ಟ್ರೋಕನ್ವಲ್ಸಿವ್ ಥೆರಪಿ ಈಸ್ ಎ ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ವೇರ್ ಎ generalized seizure is electrically induced to manage refractory mental disorders. Typically, 70 to 120 volts are applied externally to the patient's head, resulting in approximately 800 million amperes of direct current passed through the brain for 100 milliseconds to 6 seconds duration, either from temple to temple bilateral ಅಂತ ಕರೀತಾರೆ ಅದನ್ನು, or from front to back of one side of the head. ಅಂದರೆ ಈ ಒಂದು ಎಲೆಕ್ಟ್ರೋಕನ್ವಲ್ಸಿವ್ ಥೆರಪಿಯನ್ನು ಏನು ಮಾಡ್ತಾರೆ ಅಂದರೆ 70 to 120 ವಾಟ್ಸ್ ಲೆವೆಲಲ್ಲಿ ಅಪ್ಲೈಡ್ ಎಕ್ಸ್ಟ್ರೀಮ್ಲಿ ದ ಪೇಷಂಟ್ ಹೆಡ್, ಆ ಒಂದು ರೋಗಿಯ ತಲೆಯ ಭಾಗಕ್ಕೆ ಇದು ಮಾಡ್ತಾರೆ. ಅದು 800 ಮಿಲಿಯನ್ ಆ್ಯಂಪರ್ಸ್ ಫಾರ್ ಡೈರೆಕ್ಟ್ ಕರೆಂಟ್ ಪಾಸ್ಡ್ ಥ್ರೂ ದ ಬ್ರೈನ್ಗೆ ಹೋಗುತ್ತೆ. 100 ಮಿಲಿಯನ್ ಸೆಕೆಂಡ್ಸ್ ಮದ್ದಿಂದ 6 ಸೆಕೆಂಡ್ವರೆಗೆ ಡ್ಯೂರೇಷನಲ್ಲಿ ಟೆಂಪಲ್ ಟು ಟೆಂಪಲ್ ಅಂದರೆ ಬ್ಯಾಲಾಟ್ರಲ್ ಅಂದರೆ ಫ್ರಂಟ್ ಟು ಬ್ಯಾಕ್ ಮತ್ತು ಸೈಡು ಮತ್ತು ಹೆಡ್ಡನ್ನು ಅದನ್ನು ಟ್ರೀಟ್ಮೆಂಟನ್ನು ಕೊಡೋರ ಮೂಲಕ ಇದನ್ನು ಚಿಕಿತ್ಸೆಯನ್ನು ಕೊಡ್ತಾರೆ. ದ ECT ಪ್ರೊಸೀಜರ್ ವಾಸ್ ಫಸ್ಟ್ ಕಂಡಕ್ಟೆಡ್ ಇನ್ 1938 ಬೈ ಇಟಾಲಿಯನ್ ಸೈಕಿಯಾಟ್ರಿಸ್ಟ್. ಅಂದರೆ ಇಟಾಲಿಯನ್ ಸೈಕಿಯಾಟ್ರಿಸ್ಟ್ ಅಂತಕ್ಕಂಥವ್ರು 1938 ಇದನ್ನು ಫಸ್ಟ್ ಕಂಡಕ್ಟ್ ಮಾಡ್ತಾರೆ. ಯುಗೋ ಸರ್ಲ್ಯಾಟಿ ಆ್ಯಂಡ್ ರ್ಯಾಪಿಡ್ಲಿ ರೀಪ್ಲೇಸ್ಡ್ ಲೆಸ್ ಸೇಫ್ ಆ್ಯಂಡ್ ಎಫೆಕ್ಟಿವ್ ಫಾರ್ಮ್ ಆಫ್ ಬಯಾಲಜಿಕಲ್ ಟ್ರೀಟ್ಮೆಂಟ್ ಇನ್ ಯೂಸ್ ಅಟ್ ದ ಟೈಮ್. ECT ಈಸ್ ಆಫನ್ ಯೂಸ್ಡ್ ವಿತ್ ಇನ್ಫಾರ್ಮ್ಡ್ ಕನ್ಸೆಂಟ್ ಆ್ಯಸ್ ಎ ಸೇಫ್ ಆ್ಯಂಡ್ ಎಫೆಕ್ಟಿವ್ ಇಂಟರ್ವೆನ್ಷನ್ ಫಾರ್ ಮೇಜರ್ ಡಿಪ್ರೆಸಿವ್ ಡಿಸಾರ್ಡರ್, mania and catatonia. ECT machines were originally placed in the Class 3 category by the United States Food and Drugs Administration FDA. In 1976 they were reclassified as a Class 2 devices for treatment of catatonia, major depressive disorder and bipolar disorder. 1976 ಈ ಒಂದು FDA ತಗೊಂಥದ್ದನ್ನು ಏನು ಮಾಡಿದರು, ಕೆಲವು ಚೇಂಜಸ್ನ ಮಾಡ್ತಾರೆ, ಕ್ಲಾಸಿಫಿಕೇಷನ್ ಮಾಡ್ತಾರೆ. ಅದರಲ್ಲಿ Class 2 ಡಿವೈಸಸ್ ಮಾಡ್ತಾರೆ. ಅದು ಏನಪ್ಪ ಅಂದರೆ ಕೆಟಟೋನಿಯಾ, ಮೇಜರ್ ಡಿಪ್ರೆಸಿವ್ ಡಿಸಾರ್ಡರ್ಸು ಮತ್ತು ಬಯೋಪೋಲರ್ ಡಿಸಾರ್ಡರ್ಸನ್ನು ಏನು ಮಾಡ್ತಾರೆ ಈ ಒಂದು ಕ್ಲಾಸಿಫಿಕೇಷನ್ 2ನಲ್ಲಿ ಸೇರಿಸ್ತಾರೆ. Aside from effects on the brain, in general, physical risks, the ECT are similar to those of brief general anesthesia 259 immediately following treatment. The most common adverse effects are confusion and present memory loss. Among treatments for severely depressed pregnant women, ECT is one of the least harmful to the fetus. A usual course of ECT involves multiple administration, typically given 2 or 3 times per week until the patient is no longer suffering symptoms. ECT is administered under anesthesia with a muscle relaxant. ಅಂದರೆ ಸೈಡ್ ಎಫೆಕ್ಟ್ಸಲ್ಲಿ ನೋಡಿದಾಗ ಆನ್ ದ ಬ್ರೈನಲ್ಲಿ ಜನರಲ್ ಫಿಸಿಕಲ್ ರಿಸ್ಕ್ ಅಂಡ್ ಆಫ್ ECT ಆರ್ ಸಿಮಿಲರ್ ಟು ದೋಸ್ ಬ್ರೀಫ್ ಜನರಲ್ ಅನೆಸ್ಥೇಷಿಯಾ. ಇದೇನು ಮಾಡ್ತಾರೆ, ಸಾಮಾನ್ಯ ಅನೆಸ್ಥೇಷಿಯಾನ ಕೊಡ್ತಾರೆ. ಇಮಿಡಿಯೇಟ್ ಫಾಲೋ ಟ್ರೀಟ್ಮೆಂಟ್ಸ್, ನಂತರ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ಸ್ನ ಫಾಲೋ ಮಾಡ್ತಾರೆ. ಮೋಸ್ಟ್ ಕಾಮನ್ ಅಡ್ವರ್ಸ್ ಎಫೆಕ್ಟ್ಸ್ ಆರ್ ಕನ್ಫ್ಯೂಷನ್ ಆ್ಯಂಡ್ ಟ್ರಾನ್ಸಿಯೆಂಟ್ ಮೆಮೊರಿ ಲಾಸ್. ಅಂದರೆ ಸ್ಮೃತಿಯ ಒಂದು ಲಾಸನ್ನು ನಾವು ಕಾಣ್ತಾ ಹೋಗ್ತೀವಿ. ಅಮಾಂಗ್ ಟ್ರೀಟ್ಮೆಂಟ್ ಫಾರ್ ಸಿವಿಯರ್ಲಿ ಡಿಪ್ರೆಸ್ಡ್ ಪ್ರೆಗ್ನೆಂಟ್ ವುಮೆನ್, ECT is one of the least harmful to the fetus. A usual course of ECT involves multiple administration, typically given 2 or 3 times per week
ಅಂದರೆ ಇ ಸಿ ಟಿ ಏನು ಮಾಡ್ತಾರೆ ಅಂದರೆ ಮಲ್ಟಿಪಲ್ ಅಡ್ಮಿನಿಸ್ಟ್ರೇಷನಲ್ಲಿ 2 ಅಥವಾ 3 ಟೈಮ್ಸು ಪರ್ ವೀಕ್, ಒಂದು ವಾರದಲ್ಲಿ 2ರಿಂದ 3 ಟೈಮ್ನ ಕೊಡ್ತಾ ಹೋಗ್ತಾರೆ ಪೇಷಂಟ್ ಲಾಂಗರ್ ಸಫರಿಂಗ್ ಸಿಮ್ಟಮ್ಸಿಂದ ಒದ್ದಾಡ ಜಾಸ್ತಿ ಲಾಂಗ್ ಟೈಮ್ ಸಫರಿಂಗಲ್ಲಿ ಇದ್ದಂಥವ್ರಿಗೆ. ಇ ಸಿ ಟಿ ಅಡ್ಮಿನಿಸ್ಟ್ರೇಟ್ ಅಂಡರ್ ದ ಅನಿಸ್ಥೇಷಿಯಾ ವಿತ್ ಎ ಮಸ್ಕಲ್ ರಿಲ್ಯಾಕ್ಸೇಷನ್. ಇ ಸಿ ಟಿ ಈಸ್ ಯೂಸ್ಡ್ with informed consent in treatment-resistant major depressive disorder, treatment-resistant catatonia, prolonged or severe mania, and in conditions where there is a need for rapid, definitive responses because of the severity of a psychiatric or medical conditions. It has also been used to treat autism in adults with an intellectual disability. Yet findings from a systematic review found this an unstable intervention. ಇಲ್ಲಿ ಇ ಸಿ ಟಿ ಯೂಸ್ ಮಾಡ್ಬೇಕಾದ್ರೆ ಮಾಡ್ತಾರೆ ಇನ್ಫಾರ್ಮ್ಡ್ ಕನ್ಸೆಂಟ್ ಇನ್ ಟ್ರೀಟ್ಮೆಂಟ್ ರೆಸಿಸ್ಟೆಂಟ್ ಮೇಜರ್ ಡಿಪ್ರೆಸಿವ್ ಡಿಸಾರ್ಡರ್. ಈ ಒಂದು ಇ ಸಿ ಟಿನ ಬಳಸ್ಬೇಕಾದ್ರೆ ಮಾಡ್ತಾರೆ ಅಂದರೆ ಡಿಪ್ರೆಸಿವ್ ಡಿಸಾರ್ಡರ್ ಟ್ರೀಟ್ಮೆಂಟ್ ಆಗಿ ಅದನ್ನ ಬಳಸ್ತಾರೆ. ಕೆಟಟೋನಿಯಾ, ಪ್ರೊಲಾಂಗ್ಡ್ ಆರ್ ಸಿವಿಯರ್ ಮೇನಿಯಾ, and in conditions where there is a need for rapid definitive responses because of the severity of a psychiatric or medical conditions. Okay, it has also been used to treat autism in adult with an intellectual disability, yet finding from an systematic review found this an unstable intervention. Major depressive disorders. For major depressive disorders, E C T is generally used only when other treatments have failed or in emergencies such as immediate suicide. ಈ ಮೇಜರ್ ಡಿಪ್ರೆಸಿವ್ ಡಿಸಾರ್ಡರ್ಸ್ಗೆ ಏನು ಮಾಡ್ತಾರೆ ಅಂದರೆ ಇ ಸಿ ಟಿಯನ್ನು ಸಾಮಾನ್ಯವಾಗಿ ಕೊಡ್ತಾ ಹೋಗ್ತಾರೆ. ಯಾವಾಗ ಅದು ಫೇಲ್ ಆಗುತ್ತೋ ಅಂಥ ಟೈಮಲ್ಲಿ, ಎಮರ್ಜೆನ್ಸಿ ಟೈಮಲ್ಲಿ ಮತ್ತು ಸೂಸೈಡ್ಸ್ ಅಂಥ ಟೈಮಲ್ಲಿ ಇದನ್ನು ಕೊಡ್ತಾರೆ. ಇ ಸಿ ಟಿ ಹ್ಯಾಸ್ ಆಲ್ಸೋ ಬೀನ್ ಯೂಸ್ಡ್ ಇನ್ ಎ ಸೆಲೆಕ್ಟೆಡ್ ಕೇಸಸ್ ಆಫ್ ಡಿಪ್ರೆಷನ್ ಅಕರಿಂಗ್ ಇನ್ ದ setting of multiple sclerosis, Parkinson diseases, antinogotas, chorea, developmental delay, brain arteriovenous malformations, and hydrocephalus. ಅಂದರೆ ಈ ಪಾರ್ಕಿನ್ಸನ್ ಕಾಯಿಲೆ ಆಗಿರ್ಬೋದು, ಎಟನೋಜೆನಿಸು, ಆಮೇಲೆ ಸ್ಕೆಲೋರೋಸಿಸ್, ಮಲ್ಟಿಸ್ಕೆಲೋರೋಸಿಸ್ ಅಂತಕ್ಕಂಥದ್ದು, ಡೆವಲಪ್ಮೆಂಟಲ್ ಡಿಲೇಸ್ ಅಂದರೆ ವಿಕಾಸದಲ್ಲಿ ಡಿಲೇ ಆಗ್ತಕ್ಕಂಥದ್ದು, ವೇನ್ ಆರ್ಟಿವೇರಿಯನಿನ್ಸಸ್. ಸೊ ಈ ಥರ ಕಾಯಿಲೆಗಳಿಗೆ ಇದನ್ನು ಹೆಚ್ಚಾಗಿ ಬಳಸೋದನ್ನು ಕಾಣ್ತೀವಿ. ಎಫಿಕಸಿ is a meta-analysis on the effectiveness of ECT in unipolar and bipolar depression was conducted in 2012. Results indicated that although patients with unipolar depression and bipolar depression responded to other medical treatments very differently, both groups responded equally well to ECT. Overall remission rate for patients given a round of ECT treatment was 50.9 for those with unipolar depression and 53.2 for those with bipolar depression. The severity of each patient's depression was assessed at the same baseline in each group. Catatonia. ECT is generally a second line treatment for people with catatonia who do not respond to other treatments, but is a first line treatment for severe or life-threatening catatonia. ಇ ಸಿ ಟಿ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಸೆಕೆಂಡ್ ಲೈನ್ ಟ್ರೀಟ್ಮೆಂಟಲ್ಲಿ ಬರ್ತಕ್ಕಂಥ ಕಾಣ್ತದೆ. ಅದು ಕೆಟಟೋನಿಯಾ ರೆಸ್ಪಾಂಡ್ ಟು ಅದರ್ ಟ್ರೀಟ್ಮೆಂಟ್ ಜೊತೆಗೆ ಅದು ಮಾಡುತ್ತೆ. ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಫಾರ್ ಸಿವಿಯರ್ ಆರ್ ಲೈಫ್ ಥ್ರೆಟನಿಂಗ್ ಕೆಟಟೋನಿಯಾ. ದೇರ್ ಈಸ್ ಎ plethora of evidence for its efficacy, notwithstanding a lack of randomized controlled trials such that the excellent efficiency of ECT in catatonia is generally acknowledged. For people with autism spectrum disorders who have catatonia, there is little published evidence about the efficacy of ECT
As of 2014, there were 12 cases reports. Mania. Mania is used to treat people who have severe or prolonged mania. NICE recommended it only in life-threatening situations or when other treatments have failed and as a second-line treatment of bipolar mania. Schizophrenia, ECT is widely used worldwide in the treatment of schizophrenia, but in the North America and Western European it is invariably used only in treatment-resistant schizophrenia. When symptoms show little responses to antipsychotic, there is a comprehensive research evidence for such practices. It is useful in the case of severe exacerbation of catatonic schizophrenia, whether existed or spurious. There are also case reports of ECT improving persistent psychotic symptoms associated with stimulant-induced psychosis. ಇಲ್ಲಿ ಮೇನಿಯಾ ಮತ್ತು ಸ್ಕಿಜೋಫ್ರೆನಿಯಾ ಮತ್ತು ಜನರಲ್ ಯೂಸರ್ಸ್ ಆಫ್ ಸಿವಿಯರ್ ಎಕ್ಸಾಮಿನೇಷನ್ಸ್ ಕೆಟ್ರಾಟಾನಿಕಲ್ಲಿ ಏನು ಮಾಡ್ತಾರೆ ಅಂದರೆ ಇದೊಂದು ಟ್ರೀಟ್ಮೆಂಟ್ನ ಕೊಡ್ತಾ ಹೋಗ್ತಾರೆ. ಇದು ಲೈಫ್ ಥ್ರೆಟನಿಂಗ್ ಸಿಚುವೇಷನ್ಸಲ್ಲಿ ಆ್ಯಂಡ್ ಆ್ಯಸ್ ಅ ಸೆಕೆಂಡ್ ಲೈನ್ ಟ್ರೀಟ್ಮೆಂಟ್ ಆಗಿ ಇದರ ಬಯೋಫ್ಲೋರಲ್ ಮೇನಿಯಾವನ್ನು ಮಾಡ್ತಾರೆ. ಆದರೆ ಸ್ಕಿಜೋಫ್ರೆನಿಯಾದಲ್ಲಿ ಏನು ಮಾಡ್ತಾರೆ, ವರ್ಲ್ಡ್ ವೈಡ್ ಟ್ರೀಟ್ಮೆಂಟ್ ಇನ್ ಸ್ಕಿಜೋಫ್ರೆನಿಯಾ, ಬಟ್ ಇನ್ ನಾರ್ತ್ ಅಮೇರಿಕಾ ಮತ್ತು ವೆಸ್ಟರ್ನ್ ಯೂರೋಪ್ನಲ್ಲಿ ಅಂತ ಇಟ್ ಈಸ್ ಇನ್ವರಬಲ್ ಯೂಸ್ಡ್ ಓನ್ಲಿ ಇನ್ ಟ್ರೀಟ್ಮೆಂಟ್ ರೆಸಿಸ್ಟೆಂಟ್ ಸ್ಕಿಜೋಫ್ರೆನಿಯಾ ವೆನ್ ಸಿಮ್ಟಮ್ ಶೋ ಲಿಟ್ಲ್ ರೆಸ್ಪಾನ್ಸ್ ಟು ಆ್ಯಂಟಿಸೈಕೋಟಿಕ್ಕನ್ನು ಮಾಡ್ತಾ ಹೋಗ್ತಾರೆ. ಇಟ್ ಈಸ್ ಯೂಸ್ಫುಲ್ ಇನ್ ದ ಕೇಸ್ ಆಫ್ ಎ ಸಿವಿಯರ್ ಎಕ್ಸಾಗ್ರೇವೇಷನ್ ಟು catatonic schizophrenia whether existed or spurious. There are also cause report of ECT improving persistent psychotic symptoms associated with stimulant-induced psychosis. Effects. Aside from effects in the brain, the general physical risks of ECT are similar to those of brief general anesthesia. The US Surgeon General report says that there are no observed health indication to its use 259 immediately following treatment. The most common adverse effects are confusion and memory loss. Some patients experiences muscle soreness after ECT. The death rate during ECT is around 4% for procedures. There is evidence and rationale to support giving low doses of benzodiazepines or otherwise low doses of general anesthesia which induce sedation but into anesthesia to patients to reduce adverse effects of ECT. ಅಂದರೆ ಇದರ ಪರಿಣಾಮ ಏನಾಗುತ್ತಪ್ಪ ಅಂದರೆ ಬ್ರೈನು ಮತ್ತು ಜನರಲ್ ಫಿಸಿಕಲ್ ರಿಸ್ಕ್ ಏನಿದೆಯಲ್ಲ ಇದು ಸಿಮಿಲರ್ಲಿ ಟು ದೋಸ್ ಹೋದ ಬ್ರೀಫ್ ಜನರಲ್ ಅನಿಸ್ತೇಷಿಯಾ ಕೊಡೋದ್ರಿಂದ ಸರ್ಜನ್ ಜನರಲ್ ರಿಪೋರ್ಟ್ ಸೇಸ್ ಏನು ಹೇಳುತ್ತೆ ಅಂದರೆ ರಿಪೋರ್ಟು ನೋ ಅಬ್ಸರ್ವ್ಡ್ ಹೆಲ್ತ್ contain indications. Okay, following treatment, most common adverse effects are the confusion and memory loss ಆಗೋದನ್ನು ನಾವು ಇಲ್ಲಿ ಕಾಣ್ತೀವಿ. ಟೆಕ್ನಿಕ್ಸ್ ಏನು, whether psychiatric medication are terminated prior to treatment or maintained, various however drugs that are known to cause toxicity in combination with ECT such as lithium are discontinued and benzodiazepines which increases the severity their sold are either discontinued. A Benzodiazepine antagonist is administered at each ECT session or the ECT treatment is adjusted accordingly. Thank you.